ಉಳಿದಿಲ್ಲ ಸಾಹೇಬ್ರ. ಬಾಕಿ ಎಷ್ಟು ಉಳಿದ್ರಿ? ಎಸ್ ಆರಾಮ್ ಸರಿ 4,700 ಕೋಟಿ ರೂಪಾಯಿ ಬಾಕಿ ಉಳಿದದ ಹೇಳ್ರಿ. 4,700 ಕೋಟಿ ಹಿಂದೆ ರೈತರು ಎಷ್ಟದಾರ? ಒಂದು 20 ಲಕ್ಷ ರೈತರು ಅದಾರಲ್ಲ. ರೈತರು ಅದಾರ್ರಿ. 20 ಟನ್ ಅದಾನು, 100 ಟನ್ ಅದಾನು, 1000 ಟನ್ ಅದಾನು, 500 ಟನ್ ಅದಾನು. 10 ಲಕ್ಷ ಇಡ್ರಿ. 10 ಲಕ್ಷ ಅಂದ್ರೆ ಸಾಮಾನ್ಯ ಅಲ್ಲ. ನನಗೆ ನಿನ್ನೆ ಒಬ್ಬ 20 ಟನ್ ಒತ್ತಾಯಿಸಿದ್ರೆ ಜಡಿಪಿ ಅವ್ರ 20-30 ಟನ್ ಐತ್ರಿ. ನನ್ನ ಮಗಳದ ಮದುವೆ ಮಾಡ್ಬೇಕಾಗಿದ್ರಿ ಅಧ್ಯಕ್ಷ, ನಿಮ್ ಕಾಲ್ ಬೀಳ್ತನ್ರಿ, ರೊಕ್ಕ ಕೊಡಿಸ್ರಿ ಅಂತ ಹೇಳ್ತಿದ್ದ. ಸಾವಿರಾರು ಸಮಸ್ಯೆ ಅದಾವ. 10 ಲಕ್ಷ ಮಂದಿ ಹಿಡ್ಕೊಂಡು ಕಡಿಮೆ ಹಿಡ್ಕೊಂಡು ಹೆಚ್ಚಿರ್ಲಿ. 10 ಲಕ್ಷ ಮಂದಿ ಇವತ್ತ ಯಾಕೆ 14 ದಿವಸನಾಗ ಕೊಡ್ಬೇಕನ್ನೋ ಕಾನೂನು ಐತಿ. ನಿಮ್ಮ ಕಾರ್ಯಾಂಗ ಏನ್ ಮಾಡತೈತಿ, ಇಡೀ ಎಲ್ಲಾ ವ್ಯವಸ್ಥೆ ಏನ್ ಮಾಡತೈತಿ, ಯಾಕೆ ಕೊಟ್ಟಿಲ್ಲ? 14 ದಿವಸನಾಗ ಕೊಡ್ಬೇಕು, ಕೊಡದಿರ ಅವ್ರ ಹೆಂಗೆ ಕೊಡಿಸ್ಬೇಕು ಅನ್ನೋದು ನಿಮ್ದು ಕಾನೂನು ಐತಿ. ಯಾಕೆ ಸಾಹೇಬ್ ಕೊಡಿಸಿಲ್ಲ? ನಾವು ಯಾಕೆ ಇಲ್ಲಿ ಬೀದಿಗೆ ಬರ್ಬೇಕು? ಹೋರಾಟಕ್ಕೆ ಯಾಕೆ ಬರ್ಬೇಕು? ನಾವು ನಿಮ್ಮನೆ ಯಾಕೆ ಕೇಳಕ್ ಬರ್ಬೇಕು? ಕಮಿಷನರ್ ಯಾಕಿರ್ಬೇಕು? ಇಲಾಖೆ ಯಾಕಿರ್ಬೇಕು? ಮಂತ್ರಿ ಯಾಕಿರ್ಬೇಕು? ಇರ್ಬೇಕಾಗ್ರಿ. ಹೌದು, ಶುಗರ್ ಮಂತ್ರಿ ಅದಾರ, ಕಮಿಷನರ್ ಅದಾರ, ಇವರೊಂದು 5 ಮಂದಿ ಇಟ್ಟಾರ ನಿಮಿತಿಗೆ, ಇವರೊಂದು 5 ಮಂದಿ ಅದಾರ. ಪಾಪ ಸಾಹೇಬ್ ನೀನ ಹೇಳ. ಈಗ ನನಗ ನಾವು ಬಂದು ಬೇರೆ ನಿಮಗ ನಮಗ ವೈಯಕ್ತಿಕ ಜಗಳ ಏನಿಲ್ಲ. 4,700 ಕೋಟಿ ಅದು 5,000 ಕೋಟಿ ಇತ್ತು ಇರ್ಲಿ. 5,000 ಕೋಟಿ ರೂಪಾಯಿ ಇವತ್ತಿಂದ ಇವತ್ತ ಹಣ ಜಮಾ ಮಾಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಒತ್ತಾಯ ಅಷ್ಟೇ ಅಲ್ಲ, ಮಾಡಿದಾಗ ಹೋಗವ್ರ, ಅವಾಗ ನಿಮ್ಮನ್ನು ಬಿಡವ್ರ, ಎಲ್ಲ ನಡೆದಿದೆ. ಶುಗರ್ ಮಂತ್ರಿ ಕರ್ಸ್ಕೊತಿರೋ ನೀವೊಬ್ಬರು ಪ್ಯೂನ್ ಎಲ್ಲ ಕೊಡಿಸಿ ನಡಿ, ನಮ್ಗೇನ್ ತೊಂದರೆ ಇಲ್ಲ. ಶುಗರ್ ಕಮಿಷನರ್ ಬಂದು ಕೊಡಿಸ್ಬೇಕಂತನೂ ತೊಂದರೆ ಇಲ್ಲ. ಬಾಕಿ ಕ್ಲಿಯರ್ ಆಗಿತ್ತಂದ್ರೆ ನಾವು ಜಾಗ ಬಿಟ್ಟು ಮನೆಗೆ ಹೋಗ್ತು. ಆಮೇಲೆ ಬಂದು ಕೊಡ್ತೀನಿ ಸಮಾಧಾನ ಕೊಡ್ತಾನೆ. ಅವರು ಹೇಳಿಗಪ್ಪ ಆಮೇಲೆ ನಿಮ್ಮ ಮಾತಾಡಕ್ಕೆ ಎಲ್ಲಿ ಹೋಗುದಿಲ್ಲ. ಕರಿಬಸಪ್ಪ ಸಾಹೇಬ್ ಇಲ್ಲೇ ತೆಗದೈತಿ, ಒಟ್ಟ ಏನು ಕೆಲಸ ಇಲ್ಲ. ಇದನ್ನ ಕಬ್ಬಿನ ಬಾಕಿ ವಸೂಲಿ ಮಾಡೋದು ಏನೈತಿ? ಅಣಕಮಠ ನಾವು ಹೋಗಾಕ್ ಮಾಡಿಲ್ಲ, ಅವ ಹೋಗಾಕ್ ಮಾಡಿಲ್ಲ. ಅದು ಯಾರಿಗೆ ಹೇಳ್ತೀರಿ ಮಾಡ್ತೀರಿ ಮಾಡ್ರಿ. ನಮಗ್ ಮಾತ್ರ ಸಾಹೇಬ್ ರೊಕ್ಕ ಬೇಕ. 3 ತಿಂಗಳ, 1 ತಿಂಗಳ, 2 ತಿಂಗಳ, 1 ತಾಸು ಅಂದ್ರೂ ಕೂಡ ಕಷ್ಟ ಐತಿ. ಆಯ್ತು ಇಲ್ರಿ, ಮಾರ್ಚ್ದಾಗ ನಾವು ರೊಕ್ಕ ತುಂಬಬೇಕು ಬೇಡ? ಅವರು ಜಮಾ ಆದ್ರು ಬ್ಯಾಂಕ್ನವ್ರು 30,000 ರೂಪಾಯಿ ಕೊಡತ್ತಾರ. ಹೌದಿಲ್ಲ? ಮತ್ತೆ ಹೆಚ್ಚಿಗೆ ಕೊಡತ್ತಿಲ್ಲ, ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕ. ಕೊಡಿದ್ರ ಈ ಶುಗರ್ ಕಮಿಷನರ್ ಇಲಾಖೆ ಇರೋಂಗಿಲ್ಲ, ಬೇಡ ನಾವು ತಗೋತು ಕಾಯಂ ನಮ್ಮರ ಒಂದು ಗಚ್ಚಾಗಿ ಬಿಡ್ತಲ್ಲ. ಈಗ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ವು. ಈ ಶುಗರ್ ಕಮಿಷನರ್ ಇಲಾಖೆ ಐತಿ, 14 ವಿಷಯ ಕೊಡಿಸ್ಬೇಕು ಅನ್ನೋ ಕಾನೂನು ಐತಿ. ಕೊಡಿಸಿದ್ರ ಅವ್ರು ಕಾನೂನು ಪ್ರಕಾರ ಕೊಡಿಸ್ತಾರೋ, ಅದಕ್ಕೆ ಶಾಸಕಾಂಗ ವ್ಯವಸ್ಥೆ ಐತಿ, ನ್ಯಾಯಾಂಗ ಐತಿ ಅಂತೇಳಿ ನಾವು ಸೋಮದು ಇದು ಎಲ್ಲ ಹೇಳ್ತಾರ. ಈಗ ಒಂದು ಹೇಳಿ ಕೊಡತ್ತಾನ ಮಾತಾಡ್ತಾರ. ಯಾವ್ಯಾವ ಕಾರ್ಖಾನೆ ಬಾಕಿ ಉಳಿದವ್ ಕೂಡ ಹೇಳ್ತಾರ. ಹೇಳಬೇಕು, ಅವ್ರದ್ದು ಕೆಲಸ ಐತಿ. ನೀವು ಕೇಳ್ರಿ, ಮೀಡಿಯಾ ದೇವರುಗಳು ಅವರು ಕೂಡ ಮಾಡ್ರಿ. ರಾಜ್ಯದ ಮುಖ್ಯಮಂತ್ರಿ ಕಳಿಸ್ರಿ ನಮ್ಮ ಸುದ್ದಿ ಸಾಹಿಬಾಗ. ಯಾಕಂದ್ರ ಅದು ಹುಲಿ ಹಂಗ ಕೆಳಗೆ ತಲೆ ಹಾಕೊಂಡೈತಿ. 5,000 ಕೋಟಿ ಬಾಕಿ ಐತಿ. ನಾಳೆ CM ಬಾಗಲಕೋಟಿಗೆ ಬರತ್ತಾರ. ಮತ್ತು ಇವೆಲ್ಲ ವಿಷಯ ಸೀರಿಯಸ್ ಅದಾವು ಸಾಹೇಬ್ರ. ಕಬ್ಬಿನ ಬಾಕಿ ಬೇಕು, ನೀವು ಡಿಟೇಲ್ಸ್ ಆಗಿ ಹೇಳ್ರಿ. ಯಾವ ಕಾರ್ಖಾನೆ ಅವ್ರು ಎಷ್ಟೆಷ್ಟು ಬಾಕಿ ಉಳ್ಕೊಂಡಾರ ಅನ್ನೋದ ಈ ವ್ಯವಸ್ಥೆ ನೋಡ್ಬೇಕು. ಹೌದ್ರಿ? ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳದಾರ, ಗೊತ್ತಾಗ್ಬೇಕಲ್ಲ ಸಮಾಜಕ್ಕ. ಏನ್ ಈ ರೈತ ಕುಲದ ಮೇಲೆ ದ್ರೋಹ ಬಗೆಹತ್ತಾರೋ, ಈ ಕುಟುಂಬಗಳ ಮೇಲೆ ಇವ್ರು ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ ಅನ್ನೋದು ಗೊತ್ತಾಗ್ಬೇಕು. ಮಾಡ್ರಿ. ಹಲೋ, ಊರಾಗ ನಮಗ ಸಾಹೇಬ ಊರಾಗ ಹರಾಜು ಬರೀಕ್ರಿ. ಈಗ ಮೊದಲು ಊರಾಗ ಹಚ್ತೀರಿ, ಈಗ ಆನ್ಲೈನ್ ದಾಗ ಬಿಟ್ಟಿದಾರ. ಈಗ ಆನ್ಲೈನ್ ದಾಗ ಮನಿ ಹರಾಜು ಮಾಡತ್ತಾರ. ಹೌದ್ರಿ? ಅವಾಗ ಮೊದಲು ಏನಾಯ್ತಿತ್ತು, ಊರಾಗ ಡಂಗರ ಪಡೆದು ಪಂಚಾಯತ್ ಕೇಳಿ ಲೆಟರ್ ಹಚ್ತಾರ. ಈಗ ಆನ್ಲೈನ್ ಮೇಲೆ ಹರಾಜು ಹೆಂಗ್ ಬದುಕುದ? ಅದಕ್ಕಾಗಿ ತಾವ ಡಿಟೇಲ್ಸ್ ಆಗಿ ಯಾವ ಕಾರ್ಖಾನೆ ಎಷ್ಟೆಷ್ಟು ಬಾಕಿ ಅದಾವು ಟೋಟಲ್ ಡಿಟೇಲ್ಸ್ ಈ ಜನರ ಮುಂದೆ ಗೊತ್ತಾಗ್ಲಿ. ತಾವ್ ಹೋದ್ರಿ. ನಾ ಬಿಜಾಪುರ ಭಾಗದ ಟೀಮ್ ಬರತ್ತಾರ.
ಸ್ಟಾರ್ಟ್ ಆಗೈತಿ ಈಗ. ಮತ್ತೆ ನೀವ್ಯಾರಿಗೆ ನಾವ ಕಮಿಷನರ್ ಇಲ್ಲ ಅಂದ್ರೆ ನಿಮ್ದ ಜವಾಬ್ದಾರಿ ಸಾಹೇಬ. ನೀ ಏನೇನ್ ಹೇಳ್ತಿ ಬಾಕಿ ವಸೂಲಿ ಹೆಂಗ ಏನ ಈ ಸದ್ದ ಒಂದ್ ತಾಸಿನಾಗ ಕೊಡಿಸ್ತಿರೋ ಏನ್ ಸಂಜೆ ಮಟ್ಟ ಕೊಡಿಸ್ತಿರೋ ನಾವ್ ಎಲ್ಲಿವರೆಗೆ ಕೊಂಡ್ಬೇಕು ಏನ ಹೆಂಗ ಏನ ಹೇಳ್ರಿ. ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಕೋರುತ್ತ ಇವತ್ತು ಕಮಿಷನರ್ ಅವರು ನನ್ನ ಕಳಿಸಿದ್ದಾರೆ. ಅವರು ಅಸೆಂಬ್ಲಿ ಸೆಷನ್ ಇರೋ ಕಾರಣಕ್ಕೆ ಅವರು ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಅವರೇ ಬರ್ತಿದ್ರಿ, ಇಲ್ಲ ಅಂದ್ರೆ ಅಸೆಂಬ್ಲಿ ಇರೋದ್ರಿಂದ ನಾನು ಬರೋದಕ್ಕೆ ಆಗ್ತಾ ಇಲ್ಲ, ನೀವು ಹೋಗಿ ಬನ್ನಿ ಅಂತ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಚುನಾಪದ ಸಾಹೇಬರು ಇನ್ನೇನು ನಮಗೆ ಸುಮಾರು 15 ವರ್ಷದಿಂದ ಸ್ನೇಹಿತರಿದ್ದಾರೆ. ಇವತ್ತಿಗೆ 28/2 ಫೆಬ್ರವರಿ ಎಂಡಿಂಗು 4,700 ಕೋಟಿ ಬಾಕಿ ಇದೆ. ಅಂದ್ರೆ 2 ಶುಗರ್ ಫ್ಯಾಕ್ಟರಿಗಳು 100% ಪೇಮೆಂಟ್ ಮಾಡಿದ್ದಾರೆ. 79 ಫ್ಯಾಕ್ಟರಿಗಳದ್ದು ಪೆಂಡಿಂಗ್ ಇದೆ. ಆಲಸಿದ್ದನಾಥ ನಿಪ್ಪಾಣಿ ಮತ್ತೆ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಬೆಳಕೆ 2 ಫ್ಯಾಕ್ಟರಿಗಳದ್ದು 100% ಪೇಮೆಂಟ್ ಆಗಿದೆ. ಈಗ ನಾವು ಬಾಕಿ ಇರೋದಕ್ಕೆ ಶುಗರ್ ಕಮಿಷನರ್ ಆಫೀಸು ಸುಮ್ಮನೆ ಕುಂತಿಲ್ಲ, ಸಾಕಷ್ಟು ಪ್ರಯತ್ನ ನಡೆಸಿದೆ. 6 ರಿಂದ 7 ಸಾರಿ ಶಾಸನಬದ್ಧ ನೋಟಿಸ್ಗಳನ್ನ ಜಾರಿ ಮಾಡಿದ್ದೀವಿ. ಹಂಗಾಗಿ 80% ಪೇಮೆಂಟ್ ಆಗಿದೆ. 80% ಅಂದ್ರೆ 22,000 ಕೋಟಿ ಕೊಡಬೇಕಾಗಿತ್ತು. ಈಗ ಸುಮಾರು 17,500 ಕೋಟಿ ಪೇಮೆಂಟ್ ಆಗಿದೆ. ಇನ್ನು 4,700 ಕೋಟಿ ಬಾಕಿ ಇದೆ. ಅಂದ್ರೆ ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ದು ಸಹ ಪ್ರೋಗ್ರೆಸ್ ಚೆನ್ನಾಗಿದೆ. ಕಂಪೇರಿಟಿವ್ಲಿ ಮಹಾರಾಷ್ಟ್ರ ಅಂಡ್ ಉತ್ತರ ಪ್ರದೇಶ ದೇಶದಲ್ಲಿ 2 ಸ್ಟೇಟ್ಗಳು ಹೈಯೆಸ್ಟ್ ಶುಗರ್ ಪ್ರೊಡಕ್ಷನ್ ಇರೋಂಥ ಸ್ಟೇಟ್ಗಳು. ಆ 2 ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟೂ ಸಹ ಪೇಮೆಂಟ್ ಪ್ರೋಗ್ರೆಸ್ನಲ್ಲಿ ತುಂಬಾ ಮುಂದೆ ಇದೆ. ಜೊತೆಗೆ ನಾವು ಯಾವ ಶುಗರ್ ಫ್ಯಾಕ್ಟರಿ 75%ಗಿಂತ ಪೇಮೆಂಟ್ ಯಾರು ಕಡಿಮೆ ಮಾಡಿದಾರೋ ಆ ಎಲ್ಲ ಫ್ಯಾಕ್ಟರಿಗಳಿಗೂ ಸಹ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ. ನೋಟಿಸ್ ಇಶ್ಯೂ ಮಾಡಿ ನೀವು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ರಿಕವರಿ ನೋಟಿಸ್ ಇಶ್ಯೂ ಮಾಡ್ತೀವಿ ಅನ್ನೋದನ್ನ ಮೆಸೇಜ್ ಕೊಟ್ಟಿದ್ದೀವಿ. ಜೊತೆಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀವಿ. ಆ ಕಮಿಟಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಧ್ಯಕ್ಷತೆಯಲ್ಲಿ ಡಿ ಫುಡ್ ಅಂಡ್ ಎಸ್ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್, ಜೊತೆಗೆ ಆ ತಾಲೂಕ್ ತಹಶೀಲ್ದಾರ್, ಇವರು 4 ಜನ ಕಮಿಟಿ ಮೆಂಬರ್ ಇರ್ತಾರೆ. ಅವರು ಜೊತೆಗೆ ಅಲ್ಲಿ ಲೋಕಲ್ ಏನ್ ಸಪ್ಲೈ ಮಾಡಂತ ರೈತ ಮುಖಂಡರುಗಳನ್ನ ಸೇರಿಸ್ಕೊಂಡು ಫ್ಯಾಕ್ಟರಿ ವಿಸಿಟ್ ಮಾಡಿ ಪೇಮೆಂಟ್ ಪೊಸಿಷನ್ ಅನ್ನು ವೆರಿಫೈ ಮಾಡಬೇಕು ಅಂತ ನಾವು ಡಿಸ್ಟಿಕ್ ವೈಸ್ ಒಂದು ಕಮಿಟಿ ಮಾಡಿದ್ವಿ. ಆ ಕಮಿಟಿ ಜೊತೆಯಲ್ಲಿ ನಮ್ಮ ರೈತ ಕಬ್ಬು ಬೆಳೆಗಾರರಂತ ರೈತರು ಮುಖಂಡರು ಸಹ ಇನ್ವಾಲ್ವ್ ಆಗಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರು ನಮಗೆ ರಿಪೋರ್ಟ್ ಮಾಡ್ತಾರೆ. ಅದರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಆ ಕಮಿಟಿ ವೆರಿಫೈ ಮಾಡ್ತಾ ಇದೆ. ಈಗ ಆ ರಿಪೋರ್ಟ್ ಬಂದ ತಕ್ಷಣ ನಾವು ಪೇಮೆಂಟ್ಗೆ ಎಫೆಕ್ಟಿವ್ ಸ್ಟೆಪ್ಸ್ ತಗೊಂತೀವಿ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಾರಿ ಕ್ರಷಿಂಗ್ ಜಾಸ್ತಿ ಆಗಿದೆ. ಅಂದ್ರೆ ಲಾಸ್ಟ್ ಇಯರ್ ಎಂಟೈರ್ ಸೀಸನ್ ನಲ್ಲಿ 521 ಲಕ್ಷ ಟನ್ ಕ್ರಶ್ ಆಗಿತ್ತು. ಈ ಸಾರಿ 550 ಲಕ್ಷ ಟನ್ ಈ ಡೇಟ್ಗೆ ಅಂದ್ರೆ ಫೆಬ್ರವರಿ ಎಂಡಿಂಗ್ಗೆ ಕ್ರಷಿಂಗ್ ಆಗಿದೆ. ಇನ್ನೂ ಸಹ 20 ಲಕ್ಷ ಕ್ರಷಿಂಗ್ ಆಗೋ ಸಾಧ್ಯತೆ ಇದೆ. ಅರೌಂಡ್ 570 ಲಕ್ಷ ಟನ್ ಈ ವರ್ಷ ಕ್ರಷಿಂಗ್ ಆಗುತ್ತೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 50 ಲಕ್ಷ ಈ ಸಾರಿ ಕ್ರಷಿಂಗು ಜಾಸ್ತಿ, ಪೇಮೆಂಟು ಜಾಸ್ತಿ ಆಗುತ್ತೆ. ಅಂದ್ರೆ ಈಗಲೂ ಸಹ 2025-26ನೇ ಕ್ರಷಿಂಗ್ ಸೀಸನ್ನು 63 ಶುಗರ್ ಫ್ಯಾಕ್ಟರಿ ಇರೋ ಟೋಟಲ್ ಕ್ರಷಿಂಗ್ ಮಾಡಿರೋಂತ 81 ಶುಗರ್ ಫ್ಯಾಕ್ಟರಿಗಳಲ್ಲಿ 63 ಶುಗರ್ ಫ್ಯಾಕ್ಟರಿಗಳು ಕ್ರಷಿಂಗ್ ಸ್ಟಾಪ್ ಮಾಡಿದ್ದಾವೆ. ಇನ್ನು 18 ಶುಗರ್ ಫ್ಯಾಕ್ಟರಿಗಳು ಕ್ರಷಿಂಗ್ ನಡೆಸ್ತಾ ಇದ್ದಾರೆ. ಹಂಗಾಗಿ ಸೀಸನ್ ಕಂಟಿನ್ಯೂ ಇರೋದ್ರಿಂದ
ಪೇಮೆಂಟ್ ಮಾಡೋಂಥ ಅವಕಾಶಗಳು ಇರ್ತವೆ. ಪೂರ್ತಿ 100% ಫ್ಯಾಕ್ಟರಿಗಳು ಕ್ರಷಿಂಗ್ ಸ್ಟಾಪ್ ಆಗಿದೆ ಅಂದ್ರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಕ್ರಷಿಂಗ್ ನಡಿಬೇಕಾದ್ರೆ ನಾವು ಅವರಿಗೆ ಇಮಿಡಿಯೇಟ್ಲಿ ಲೀಗಲ್ ಆಕ್ಷನ್ ಮಾಡಿದ್ರೆ ಅನಾನುಕೂಲ ಆಗೋ ಸಾಧ್ಯತೆ ಇರೋದ್ರಿಂದ ನಾವು ಶೋಕಾಸ್ ನೋಟಿಸ್ ಜಾರಿ ಮಾಡಿ ರಿಕವರಿಗೆ ಆಕ್ಷನ್ ಮಾಡಿದ್ವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇಷ್ಟು ಮಾಹಿತಿನ ನಾನು ತಮ್ಮ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ರಿಕವರಿ ನಾವು ಲಾಸ್ಟ್ 5 years ಅಲ್ಲಿ ಓವರ್ ಆಲ್ ಪೇಮೆಂಟ್ ಪೊಸಿಷನ್ ನೋಡಿದಾಗ ರಿಕವರಿ ನೋಡಿದಾಗ ಈ ಸಾರಿ ಹೈಯೆಸ್ಟ್ ರಿಕವರಿ 11.11% ಇದೆ ಎಂಟೈರ್ ಸ್ಟೇಟ್. ಲಾಸ್ಟ್ ಟೈಮು 10.5% ಇತ್ತು. ಈ ಸಾರಿ 11.11 ಅಂದ್ರೆ ನೆಕ್ಸ್ಟ್ ಇಯರ್ 1.5% ಇನ್ಕ್ರೀಸ್ ಆಗಿರೋದ್ರಿಂದ 180 ರೂಪಾಯಿ ಒಂದು ಟನ್ಗೆ ಪೇಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರೇಟ್ ಫಿಕ್ಸ್ ಆಗೋದು ರಿಕವರಿ ಆಧಾರದ ಮೇಲೆ. ಹಂಗಾಗಿ ರೈತರಿಗೂ ಈ ಸಾರಿ ಈ ರಿಕವರಿ ಯಾಕೆ ಜಾಸ್ತಿ ಆಯ್ತು ಲಾಸ್ಟ್ 5 years ಅಲ್ಲಿ? ನಿಮ್ಮ ಹೋರಾಟದ ಫಲ ಸರ್ ಇಲಾಖೆ ಕೈಗೊಂಡಿರುವಂತ ಕಟ್ಟುನಿಟ್ಟಿನ ಕ್ರಮಗಳು ಅಂದ್ರೆ ಡಿಜಿಟಲೈಸೇಷನ್ ಮಾಡಿರೋದು, ವೇ ಬ್ರಿಡ್ಜ್ ಹಾಕಿರೋಂಥದ್ದು, ತಿರ್ಗ ಆಮೇಲೆ HIT ಗೈಡ್ಲೈನ್ಸ್ ಇಶ್ಯೂ ಮಾಡಿರೋಂಥದ್ದು, ಸರ್ಕಾರದ ಕಡೆಯಿಂದ ತುಂಬಾ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತೆ ಕಮಿಷನರು, ಸೆಕ್ರೆಟರಿ, ಎಸ್ ನಿಜಲಿಂಗಪ್ಪ ಸಂಸ್ಥೆ ಕಡೆಯಿಂದ ತುಂಬಾ ರೈತರ ಪರವಾದಂತಹ ಕ್ರಮಗಳು ಕೈಗೊಂಡಿರೋದ್ರಿಂದ ಈ ಎಲ್ಲಾ ಸುಧಾರಣೆಗಳು ಮಾಡಿ ರಿಕವರಿ ಜಾಸ್ತಿ ಆಗಿದೆ. ರಿಕವರಿ ಜಾಸ್ತಿ ಆಗೋದ್ರಿಂದ ಫಾರ್ಮರ್ಸ್ಗೆ ಅದರ ಫಲ ನೆಕ್ಸ್ಟ್ ಇಯರ್ ಸಿಗುತ್ತೆ. ಹಂಗಾಗಿ ಸರ್ಕಾರ ರೈತರ ಪರವಾಗಿ ಏನೆಲ್ಲ ಬಿಗಿ ಕ್ರಮಗಳು ಕೈಗೊಳ್ಳಬೇಕು ಅದನ್ನೆಲ್ಲ ತಗೊಂಡಿದೆ. ಈಗ ಪೇಮೆಂಟ್ 14 ದಿನದಲ್ಲಿ ಕೊಡಬೇಕಂತ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ನಲ್ಲಿ ಹೇಳಿದೆ. ಇಲ್ಲ ಅಂದ್ರೆ ಡಿಲೇಡ್ ಪೇಮೆಂಟ್ಗೆ 15% ಇಂಟ್ರೆಸ್ಟ್ ಕೊಡಬೇಕಂತ ಕಾನೂನು ಇದೆ. ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕಂತಲೇ ನಾವು ಅವರಿಗೆ ಶಾಸನಬದ್ಧ ನೋಟಿಸ್ಗಳು ಈಗಾಗಲೇ 4-5 ಶಾಸನಬದ್ಧ ನೋಟಿಸ್ಗಳು ಇಶ್ಯೂ ಮಾಡಿದ್ವಿ. ಅವರು ಲಾಸ್ಟ್ ಟೈಮ್ ನಾವು ಸುಮಾರು 48 ಫ್ಯಾಕ್ಟರಿಗಳಿಗೆ ರಿಕವರಿ ನೋಟಿಸ್ ಇಶ್ಯೂ ಮಾಡಿ ರಿಕವರಿ ಮಾಡಿ ಕೊಟ್ಟಿದ್ದೀವಿ ಫಾರ್ಮರ್ಸ್ಗೆ. ಲಾಸ್ಟ್ 3 years ಇಂದ ರೈತರಿಗೆ ಕೊಡಬೇಕಾಗಿರಂತ ಯಾವುದೇ ಬಾಕಿ ಇಲ್ಲ. ಇಲ್ಲ ಕಾನೂನು ಪಾಲನೆ ಮಾಡೋದಕ್ಕೆ ಸರ್ಕಾರ ಎಲ್ಲಾ ಬಿಗಿ ಕ್ರಮಗಳು ಕೈಗೊಂಡಿದೆ. ಇಲ್ಲ ಕಾನೂನುಬದ್ಧವಾಗಿ ನಡ್ಕೋಬೇಕು ಅನ್ನೋದೇ ನಮ್ಮ ಆಶಯ ಇದೆ. ನಡ್ಕೊಂಡಿದ್ದಾರೆ. ಅವರು ಏನು ಡಿಕ್ಲೇರ್ಡ್ ಅಮೌಂಟ್ ಅನೌನ್ಸ್ ಮಾಡಿದ್ದಾರೆ ಪರ್ ಟನ್ಗೆ ಪ್ರತಿ ಫ್ಯಾಕ್ಟರಿ ಅವರು ಏನು ಸರ್ಕಾರದ ಆದೇಶ ಪ್ರಕಾರ 3,500 3,300 ಕೊಡಬೇಕು ಅಂತ ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಪ್ರತಿ ಫ್ಯಾಕ್ಟರಿ ಅವರು ರೇಟ್ ಫಿಕ್ಸ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದಾರೆ.